समर्पयामि तिरुपति गंगादेवताभ्यो नमः कृपाकटाक्षौरप्रसाद सिद्धिरस्तु लोकजीवनैवेद्यं समर्पयामि नारायणे नमोस्तुते सर्वे गोत्रहीना आयु आरोग्य धन धान्याभिवृद्धिरिष्ट धन गणगमणि माणिक्याभिवृद्धिरिष्ट मनोवाञ्छप्रसिद्धिरिष्ट महालक्ष्मी कृपाकटाक्ष वरप्रसाद सिद्धिरस्तु ओम सर्वमानंदमय स्पर्शाय देवेन्द्रियाय प्रतिष्ठते आवाहनं करिष्येन देवताभ्यो नमः कृपाकटाक्षौरप्रसाद सिद्धिरस्तु पारिमां वेदाय नमो देवताभ्यो नमः आवाहनं करिष्येन कलशपूजान्तमर्पयामि श्रेवेन्द्रियाय प्रतिष्ठते देवताभ्यो नमः आवाहनं करिष्येन ओम शतमानं भवति शताय स्पर्श आयुष श्रेवेन्द्रियाय प्रतिष्ठते देवताभ्यो नमः। ನಮಸ್ತೆ. ನಾವು ನಾಚಗುಂಡ್ಲಹಳ್ಳಿಯವರು. ಇದೇ ಮುಳಬಾಗಿಲು ತಾಲೂಕು ಹೆಚ್ಗೊಳ್ಳಹಳ್ಳಿ ಗ್ರಾಮ ಪಂಚಾಯತಿ ನಾಚಗುಂಡ್ಲಹಳ್ಳಿ ಗ್ರಾಮಸ್ಥರು. ನಮ್ಮೂರಲ್ಲಿ ಈಗ ತಿರುಪತಿ ಗಂಗಮ್ಮ ದೇವಸ್ಥಾನ ಇದೆ. ಪುರಾತನ ಕಾಲದಿಂದ ನಮ್ಮ ತಾತಂದ್ರ ಕಾಲದಿಂದನೂ ಅದ್ದೂರಿಯಾಗಿ ಅದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನಾವು ಅಲ್ಲಿಗೆ ಒಂದು ವಿಗ್ರಹ ಬೇಕು ಅಂತ ಹೇಳ್ಬಿಟ್ಟು ಬೇರೆ ಇವರು ಇಲ್ಲಿ ಬಂದು ಮಾಡ್ಕೊಂಡು ಹೋಗಿರೋರು ಬಂದು ಅವರ ಆದೇಶ ಮೇರೆಗೆ ಅಂದ್ರೆ ಅವ್ರು ಹೇಳಿರೋ ಮೇರೆಗೆ ಇದೇ ಉಪ್ಪುಗುಂಟ ಗ್ರಾಮದಲ್ಲಿ ಸ್ವಾಮಿಗಳು ಇಲ್ಲಿ ಶಿಲ್ಪಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನಾವು ವಿಚಾರಿಸ್ಕೊಂಡು ಹೋದ್ವಿ. ಅಲ್ಲಿ ನಾವು ನೋಡಿದಾಗ ತುಂಬಾ ಅದ್ಭುತವಾಗಿ ಅವರು ಶಿಲ್ಪಿಗಳೆಲ್ಲ ಕೆತ್ತಿದ್ರು ದೇವರೆಲ್ಲ. ಆಮೇಲೆ ನಾವು ಇಲ್ಲಿ ಇದನ್ನ ನಮ್ಗೆ ಬೇಕಾಗಿರೋ ಗಂಗಮ್ಮ ವಿಗ್ರಹನ ಇಲ್ಲಿ ಆರ್ಡರ್ ಮಾಡ್ಬಿಟ್ಟು ಹೋಗಿ ನಾವು ಒಂದು 4-5 ತಿಂಗಳಿಗೆ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಇಲ್ಲಿ ಪೂಜೆ ಆಗ್ಲಿ ಪುರಸ್ಕಾರ ಎಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ ಗ್ರಾಮಸ್ಥರೆಲ್ಲ ಇವತ್ತು ಖುಷಿಯಿಂದ ಎತ್ಕೊಂಡು ಹೋಗಿ ಮೆರವಣಿಗೆ ಮಾಡ್ಕೊತಾ ಇದೀವಿ. ಆತರ ನಮ್ಗೆ ಏನ್ ತೊಂದರೆ ಕೊಟ್ಟಿಲ್ಲ. ಚೆನ್ನಾಗಿ ನಮ್ಗೆ ಇನ್ನೂ ಖುಷಿಯಾಗಿ ಇದ್ ಮಾಡಿದ್ದಾರೆ. ನಾವ್ ಹೇಳಿದ ಟೈಮ್ ಕೊಟ್ಟಿದ್ದಾರೆ. ದುಡ್ಡು ಕಾಸು ಹಂಗೆಲ್ಲ ನಮ್ಗೇನ್ ತೊಂದರೆ ಇಲ್ಲ. ಉತ್ತಮವಾಗಿ ಇದ್ ಮಾಡ್ಕೊಡ್ತಿದ್ದಾರೆ. ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ಬೋದು. ತುಂಬಾ ಅನುಕೂಲ. ನಮ್ಮ ಬಡವರಿಗೆ ಅಂದ್ರೆ ಗ್ರಾಮಸ್ಥರಿಗೆ ಹಳ್ಳಿಯಲ್ಲಿರೋ ಬಡವರಿಗೆ ಇಲ್ಲಿ ಬಂದು ಮಾಡ್ಕೊಂಡು ಹೋಗೋಕೆ ಉತ್ತಮ ಕಡಿಮೆ ಬೆಲೆಗೆ ಮಾಡ್ಕೊಡ್ತಿದ್ದಾರೆ ಅನಿಸ್ತಾ ಇದೆ. ಚೆನ್ನಾಗಿದೆ ನೋಡಕ್ಕೆ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಮಾಡಿದ್ದಾರೆ. ದೇವರದಲ್ಲಿ ಆ ಕಳೆ ಆಗಿರ್ಲಿ ಆ ಶೈನಿಂಗು ಎಲ್ಲ ಚೆನ್ನಾಗಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿದೆ. ಇಲ್ಲೆಲ್ಲ ಇವ್ರು ನಾವು ಬಂದಾಗ ನಮ್ಮನ್ನು ವಿಚಾರಿಸೋದಾಗ್ಲಿ ನಮ್ಮ ಹತ್ರ ಮಾತಾಡೋದಾಗ್ಲಿ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಗೆ ಯಾವ್ದೇ ರೀತಿ ಬೇಸರ ಅನ್ಸಿಲ್ಲ, ತೊಂದರೆ ಅನ್ಸಿಲ್ಲ. ಚೆನ್ನಾಗಿ ಮಾತಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ ವಾತಾವರಣ. ವಿಶಾಲವಾದ ಜಾಗ ಇದೆ. ಮಾಡ್ಕೊಡ್ತಾರೆ. ಏನ್ ತೊಂದರೆ ಇಲ್ಲ. ಚೆನ್ನಾಗಿದೆ. ನಾವು ನಾಚಗುಂಡ್ಲಹಳ್ಳಿ ಹೆಚ್ಚುಗುಂಡ್ಲಹಳ್ಳಿ ಗ್ರಾಮ ಪಂಚಾಯತಿ ಸೇರಿರುವ ನಾಚಗುಂಡ್ಲಹಳ್ಳಿ ಗ್ರಾಮದಲ್ಲಿ ಇಲ್ಲಿ ತಿರುಪತಿ ಗಂಗಮ್ಮ ದೇವಸ್ಥಾನ ಅಂತ ಹಳೆಯ ಕಾಲದಿಂದ ನಮ್ಮ ಪೂರ್ವ ಇದರಿಂದ ಬಂದಿರುವಂತ ದೇವತೆ ತಿರುಪತಿ ಗಂಗಮ್ಮ ಅಂತ ಗ್ರಾಮ ದೇವತೆ. ಈ ವಿಗ್ರಹವನ್ನು ಸುಮಾರು ವರ್ಷಗಳಿಂದ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವು ಊರಲ್ಲೇ. ಆಗ್ಲಿಲ್ಲ. ಸದ್ಯಕ್ಕೆ ಈ ಟೈಮ್ ಬಂತು. ಈ ಟೈಮ್ಗೆ ಅನುಕೂಲ ಆಗಿದೆ. ಆಯಮ್ಮನ ಅನುಗ್ರಹ ಕಳಗಿದೆ. ಅದರಿಂದ ಇಲ್ಲಿ ಉಪ್ಪುಕುಂಟೆಯಲ್ಲಿ ಚೆನ್ನಾಗಿ ಮಾಡ್ತಾರಂತ ಹೇಳಿದ್ರು. ಅದರಿಂದ ಅಲ್ಲಿಂದ ಬಂದು ನಾವು ಇಲ್ಲೇ ಸ್ವಾಮಿ ಹತ್ರ ಮಾತಾಡಿ ತಕೊಂಡ್ವಾ. ಒಳ್ಳೆ ರೀಸನಬಲ್ ಆಗಿ ಕೊಟ್ರು. ದೇವ್ರ ವಿಗ್ರಹ ಮಾತ್ರ ಒಳ್ಳೆ ಅಲಂಕಾರವಾಗಿ ಕೊಟ್ಟಿದ್ದಾರೆ. ನಮಗೆ ಸಂತೋಷ ಆಯ್ತು. ಅಷ್ಟು ಮಾತ್ರ. ಹೊಸದಾಗಿ ಬರೋರಿಗೆ ಇಲ್ಲಿ ಬಡವರಿಗೆ ಅನುಕೂಲ ಆಗುವಷ್ಟು ರೀತಿ ಇದೆ. ಇಲ್ಲಿ ಎಲ್ಲೋ ಬೆಂಗಳೂರಿಗೆ ಹೋಗಿ ತಗೋಬರೋದ್ ಬದಲು ನಮ್ಮ ಸುತ್ತಮುತ್ತಲೇ ಇರುವ ಈ ಜಾಗ ಉಪ್ಪುಕುಂಟೆ ಒಳ್ಳೇದು ಬೆಸ್ಟ್ ಅನ್ಸುತ್ತೆ. ನಾವು ಹೌದು ಸಲಹೆ ರೀಸನಬಲ್ ಆಗಿ ಕೊಡ್ಬೋದು. ಕೊಡ್ತಾರ ಸ್ವಾಮೀಜಿ. ಬೇರೆ ಯಾವುದೇ ವಿಗ್ರಹ ಆಗ್ಲಿ ಇಲ್ಲಿ ಬಂದು
ಸ್ವಾಮಿ ಹತ್ರ ಸಂಪರ್ಕಿಸಬಹುದು. ಇಲ್ಲೇ ಬಂದು ಯಾವುದೇ ವಿಗ್ರಹ ಆಗ್ಲಿ, ಪ್ರಭಾವಳಿಗಳಾಗ್ಲಿ, ಈ ಇದು ಕುದುರೆಗಳಾಗ್ಲಿ, ಕಲ್ಲಿನ ವಿಗ್ರಹಗಳಾಗ್ಲಿ, ಮತ್ತೆ ಕಳಶಗಳಾಗ್ಲಿ ಎಲ್ಲ ಇಲ್ಲೇ ನೋಡ್ಬಿಟ್ಟು ಇಂಥದ್ದು ನಮ್ಗೆ ಬೇಕು ಅಂತ ಇವ್ರನ್ನ ಮಾತಾಡ್ಬಿಟ್ಟು ತಕೋಬಹುದು. ದೇವಸ್ಥಾನಕ್ಕೆ ಆಗಿರುವ ಎಲ್ಲಾ ವಿಗ್ರಹಗಳು ಇದೆ. ಅದು ನಾವು ಸುಮಾರು ನಮ್ಮ ತಾತನ ಕಾಲದ ಮುಂದ್ಗಡೆಯಿಂದ ಇತ್ತು, ನಾವು ಇದುವರೆಗೂ ನೋಡೇ ಇಲ್ಲ. ಈ ಪ್ರಭಾವಳಿ ಬಂದು ಸುಮಾರು ನಮ್ಮ ತಾತಗಳು 100 ವರ್ಷ ಮೇಲೆನೆ ಆಗ್ಬಿಟ್ಟಿದೆ. ಪ್ರತಿ ವರ್ಷ ಮಾಡ್ತೀವಿ ನಾವು. ಭಾರತಾಲ ಹುಣ್ಣಿಮೆಗೆ ಗಂಗಮ್ಮನ ಜಾತ್ರೆ ಇರ್ತದ, ಮಾಡ್ತೀವಿ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾಯ ವಿನಾಯಕಾಯ ನಮಃ. ತಿರುಪತಿ ಗಂಗಮ್ಮ ದೇವತಾಭ್ಯೋ ನಮಃ. ಇವತ್ತು ವಿಶೇಷವಾಗಿ ಶುಕ್ರವಾರ, ತುಂಬಾ ಒಳ್ಳೆಯ ಶುಭ ದಿನ. ತಾಯಿ ಅಮ್ಮನವರು ತಿರುಪತಿ ಗಂಗಮ್ಮ ಅಂತ ದೇವರ ಹೆಸರು ನಾಮಕರಣ ಮಾಡಿದ್ದೀವಿ. ಇವ್ರು ನಾಚುಗೊಂಡಳ್ಳಿ, ಮುಳಬಾಗಲ್ ತಾಲೂಕು ನಾಚುಗೊಂಡಳ್ಳಿ. ಪಾಪ ಒಂದು 6 ತಿಂಗಳ ಮುಂಚೆ ಬಂದು ಈ ಪೂಜಾರಪ್ಪ ಇವರೆಲ್ಲ ಸೇರಿ ದೇವ್ರನ್ನ ಆರ್ಡರ್ ಕೊಟ್ರು. ನಮ್ಮೂರ್ ನೆಂಟ್ರಸ್ತಿದ್ದನೋ ಇದ್ದಾರ ನೀರು ಗೊತ್ತಿಲ್ಲ. ಇಲ್ಲಿ ಬಂದು ಕೊಟ್ಟಾಗ ಹೇಳಿದ್ರು ನಮ್ಮಿತ್ತ ಹಳ್ಳಿಗೆ ಬೇಕು ದೇವ್ರು ಅಂತ. ಇಲ್ಲೊಂದು ಮೂರ್ತಿ ರೆಡಿ ಮಾಡಿ ಮಡಗಿದ್ವಿ ನಾವು, ಬ್ಯಾಂಗ್ಳೂರ್ಗಿದ್ದು, ಸಿಟಿಗೆ ಮಾಡಿದ್ದು, ಬೆಂಗಳೂರು ಕಾವೇರಿ ನಗರಕ್ಕೆ. ಇವರು ನೋಡ್ಬಿಟ್ಟು ವಿಗ್ರಹ ನಮ್ಗೆ ಬೇಕು, ಈ ತರ ಹಿಂಗೆ ಇರ್ಬೇಕು, ಇದೇ ಮಾಡ್ಕೊಡ್ರಿ ನಮ್ಗೆ ಅಂತ ಒಂದು ಹಠ ಹಿಡಿದ್ಬಿಟ್ರು. ನಾನು ಹೇಳ್ದೆ, ನಿಮ್ಮ ಹಳ್ಳಿಗೆ ಏನಕ್ಕಪ್ಪ ಇಷ್ಟೊಂದು ವಿಗ್ರಹ, ಇಷ್ಟು ಎತ್ತರ ವಿಗ್ರಹ, ಇಷ್ಟು ಅಲಂಕಾರವಾಗೈತೆ, ನೀವು ಮೇಂಟೈನ್ ಮಾಡಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ ಅಂತ ನಾನು ಪೂಜಾರಪ್ಪನ ಒಂದು ಕ್ವಶನ್ ಮಾಡಿದೆ. ಇಲ್ಲ ಸ್ವಾಮಿ, ನಾನೇ ನೋಡ್ಕೊಳ್ತೀನಿ, ಇದೇ ವಿಗ್ರಹ ಬೇಕು ನಮ್ಗೆ ಕಳೆ ಆಗೈತೆ, ನಮ್ಮ ಏರಿಯಾದಲ್ಲಿ ಎಲ್ಲೂ ಇಲ್ಲ ಅಂತ ಒಂದೇ ಆಟ ಇಟ್ಕೊಂಡ್ಬಿಟ್ಟು ಇದೇ ದೇವ್ರನ್ನ ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ರು. ಆಮೇಲೆ ಒಂದ್ 2-3 ಸಲ ಬಂದು ನೋಡ್ಕೊಂಡು ಹೋದ್ರು, ದೇವ್ರು ಆಯ್ತೋ ಇಲ್ಲೋ ಅಂತ ಚೆಕಪ್ ಮಾಡ್ಕೊಂಡಂಗೆ ಹೋದಂಗೆ. ಅವ್ರ ಮಾತು ಪ್ರಕಾರ ನಾವ್ ಏನ್ ಹೇಳ್ದು ಅದೇ ಪ್ರಕಾರ ನಡ್ಕೊಂಡು ಅಲ್ಲಿ ಮಾಡಿ ಕಿದ್ಬಿಟ್ಟು ಮುಟ್ಟಲ್ಲ ಬೇರೆಯವ್ರಿಗೆ. ಅವ್ರೇನ್ ಹೆಸರಿಕ್ಕಿದ್ರೆ ಅವ್ರದೇ ಇರ್ತದೆ, ಇದೊಂದು ಸತ್ಯ. ಆಮೇಲೆ ಬಂದು ಇವತ್ತು ಪೂಜೆ ಮಾಡ್ಕೊಂಡು ತುಂಬಾ ಕಳೆ ಆಗೈತೆ ಅಮ್ಮನ ಮಕ. ಕಳೆ ಕೂತಿರೋ ಆಗಾರ, ಇದು ಹಳೆಯದು ಕುದುರೆ ಬೊಂಬೆಗಳು, ಪ್ರಭಾವಳಿ. ಅಮ್ಮನ ವಿಗ್ರಹ ಮಾತ್ರ ನಾವು ಪಂಚಲೋಹದಲ್ಲಿ ಮಾಡ್ಕೊಟ್ಟಿದ್ವಿ. ತುಂಬಾ ಸುಂದರವಾಗಿ ಬಂದೈತಿ. ಅವ್ರಿಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ಆರೋಗ್ಯ ಕೊಟ್ಟು, ಒಳ್ಳೆಯ ಸಕಾಲಕ್ಕೆ ಮಳೆ ಬೆಳೆ ಕೊಟ್ಟು, ಆ ರೈತರು ಕಷ್ಟ ಒಂದು ಆ ಫಸಲು ಅವ್ರ ಕೈ ಸಿಗ್ಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅಷ್ಟು.